ಹಾಯ್ ಎಲ್ಲರಿಗೂ. ಇವತ್ತು ಬ್ರೆಡ್ ಜಾಮೂನ್ ಮಾಡೋಣ. ನೆಂಟರೆಲ್ಲ ಬಂದಾಗ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಬ್ರೆಡ್ಡಿನ ಸೈಡ್ಸ್ನೆಲ್ಲ ಕಟ್ ಮಾಡ್ಕೋಬೇಕು. ಸೈಡನ್ನು ತಕ್ಕೊಂಡಾದ್ಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಹರಿದು ಒಂದು ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ ನಾನು 1 ಸ್ಪೂನು ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ದೀನಿ. ನೀವು ಯೂಸ್ ಮಾಡ್ಬೋದು, ಸ್ಕಿಪ್ಪು ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಜಾಸ್ತಿ ಹಾಲು ಹಾಕಿದ್ರೆ ಮೆತ್ತಗೆ ಹೋಗುತ್ತೆ. ಸೊ ನೋಡಿಕೊಂಡು ಸ್ವಲ್ಪನ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಇದನ್ನ ಈ ತರ ಚಿಕ್ಕದಾಗಿರೋ ಉಂಡೆ ರೆಡಿ ಮಾಡಿಕೊಂಡು ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಿ, ಒಂದೆಳೆ ಪಾಕ ಅಲ್ಲ, ಜಸ್ಟ್ ಆಯಿಲಿ ತರ ತಾಗಿದ್ರೆ ಸಾಕು ಕೈಗೆ. ಪರಿಮಳಕ್ಕೆ 1 ಏಲಕ್ಕಿನ ಹಾಕಿದ್ದೀನಿ. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಎಣ್ಣೆ ಬಂಡಿ ಕಾದಿದೆ. ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಜಾಮೂನನ್ನ ಹಾಕೊಳ್ಳೋಣ. ಸಣ್ಣ ಉರಿಲೇ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಬೇಯೋದಿಲ್ಲ. ಸಣ್ಣ ಉರಿಲೇ ಕಲರ್ ಚೇಂಜ್ ಆಗೋವರೆಗೂ ಕರೆದು ಬಿಸಿ ಇದ್ದಾಗಲೇ ಸಕ್ಕರೆ ಪಾಕ ಹಾಕ್ಕೊಂಡ್ರೆ ಆಯಿತು. ಸಕ್ಕರೆ ಪಾಕಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಸರ್ವ್ ಮಾಡ್ಬೋದು. ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.